ಅಮೆರಿಕ ಅಧ್ಯಕ್ಷ ಮತ್ತೆ ತಮ್ಮ ಉದ್ದಟತನವನ್ನ ಮುಂದುವರಿಸಿದ್ದಾರೆ. ನನ್ನಿಂದಲೇ ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷ ಸ್ಥಗಿತವಾಗಿದೆ. 12ನೇ ಬಾರಿ ಪುನರುಚ್ಚರಿಸಿದ್ದಾರೆ ಈ ಒಂದು ಮಾತನ್ನ. ಎರಡು ರಾಷ್ಟ್ರಗಳ ಮಧ್ಯೆ ಅಣುಯುದ್ಧ ನಡೆಯುವಂತಹ ರೀತಿ ಸಂದರ್ಭ ಇತ್ತು. ಅಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಾಯಕರ ಜೊತೆ ನಾನು ಚರ್ಚೆಯನ್ನ ಮಾಡಿದೆ. ಈ ಸಂಘರ್ಷವನ್ನ ನಿಲ್ಲಿಸದೇ ಇದ್ರೆ ನಿಮ್ಮೊಂದಿಗೆ ವ್ಯಾಪಾರ ಮಾಡೋದಿಲ್ಲ, ನಿಮ್ಮೊಂದಿಗಿನ ಒಂದು ವ್ಯಾಪಾರವನ್ನ ನಿಲ್ಲಿಸ್ತೇನೆ ಅಂತ ಎಚ್ಚರಿಕೆಯನ್ನ ನೀಡಿದೆ. ಆ ಬಳಿಕ ಉಭಯ ರಾಷ್ಟ್ರಗಳು ಸಂಘರ್ಷವನ್ನ ನಿಲ್ಲಿಸಿದ್ವು ಅಂತ ಬಹುತೇಕರಿಗೆ ಗೊತ್ತಿಲ್ಲದಂತಹ ಗಂಭೀರವಾದಂತಹ ಸಮಸ್ಯೆಯನ್ನ ಪರಿಹಾರ ಮಾಡಿದೆ ಅಂತ ಟ್ರಂಪ್ ಪದೇ ಪದೇ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದು 12ನೇ ಬಾರಿ ಹೇಳಿಕೆಯನ್ನ ನೀಡಿರುವಂತದ್ದು. ನೋಡಿ, ಭಾರತ ಮತ್ತು ಪಾಕಿಸ್ತಾನದ ಉದ್ವಿಗ್ನತೆ ಏನಿತ್ತು, ಆ ಒಂದು ಯುದ್ಧದ ವಾತಾವರಣ ಏನಿತ್ತು, ಆ ಒಂದು ಯುದ್ಧದ ವಾತಾವರಣವನ್ನ ನಿಲ್ಲಿಸಿದ್ದು ಮಾನ್ಯ ಟ್ರಂಪ್ ಅವರಂತೆ. ಇನ್ನು ಈ ಕುರಿತಂತೆ ಈಗಾಗಲೇ ವಿಶ್ವದಾದ್ಯಂತ ಎಲ್ಲೆಲ್ಲಿ ಯಾವ್ಯಾವ ರಾಷ್ಟ್ರಗಳಿಗೆ ಹೋಗ್ತಾರೋ ಆ ರಾಷ್ಟ್ರದ ನಾಯಕರ ಜೊತೆ ಎಲ್ಲ ಪಿಪಿ ಊದ್ಕೊಂಡು ಬರ್ತಾ ಇದ್ದಾರೆ.